ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು ಟಾಕ್ಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ ಗಾಯ್ಸ್. ನಾವು 13 ಜನ ಬಂದಿದ್ದೀವಿ. ಜಾತ್ರೆ ಮುಗಿಂದು ಅಂಡ ನಮಕ್ ನನ್ನೆಲ್ಲ ಜಾತ್ರೆ ಮುಗಿದಿದ್ದಿ ಫ್ಯಾಮಿಲಿ ಒಟ್ಟಿಗೆ ಪೂರ ಸೇರಿದ ಬೈದ ಎಂಕ್ಲ ಮಾಮು ಬಂಡೆ ಇನ್ನು ಜಾತ್ರೆ ಪೋಡ್ಸಿ ದಾಲ ಉಪ್ಪುಜಿ ಬಂದ ನಮ್ಮ ಕಾರ್ದ ಎದುರು ಸ್ವಲ್ಪ ಮುಂದೆ ಹೋದ್ರೆ ಖುಷಿ ಆಗ್ತೀವಿ. ಎಲ್ಲ ಮಿಕ್ಕಿಲ್ಲ ತಗೊಂಡಿಲ್ಲ ಜನಕ್ಕೂ ರಸ್ಸಿ ಗಿಸ್ಸು ಪೂರ ಉಂಟು. ಹಾಯ್ ಮಾಡಿ, ಇವನು ಬ್ಲಾಗ್ ಮಾಡ ಅಂತ ಹಾಯ್ ಮಾಡು, ಹಾಯ್ ಮಾಡು ಸತ್ಯ ಅಂತ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್ ಹಾಯ್. ಈಗ ಮಾಡಿ. ನಾವು ಸಂತೆ ತಿರ್ಗ್ಲಿಕ್ಕೆ ಅಂತ ಬಂದದ್ದು, ಜಾತ್ರೆ ಆಯ್ತು. ಕಾಣ್ತಿರುವಂತ ರಥ ಉತ್ತಪ್ಪ ಕೊಟ್ಟಂತ ರಥ ಇವತ್ತು ಕೂಡ. ಹಾಯ್, ಈಗ ನಾವು ಕಾರ್ ಸ್ಟ್ರೀಟ್ ಅಲ್ಲಿ ಇದ್ದೇವೆ, ರಥ ಬೀದಿಯಲ್ಲಿ ಇದ್ದೇವೆ. ರಥ ಬೀದಿಯಲ್ಲಿ ನೀವು ನೋಡ್ಬೋದು ರಥದ ಮುಂದೆ ನಾವು ಮಕ್ಕಳು ಹೂದೋಟ. ಇಲ್ಲಿ ಹೂದೋಟ ನೋಡಿ ಗೈಸ್, ಹೂದೋಟ ಪ್ಲಾಸ್ಟಿಕ್ ಇದು ಹಚ್ಚ ಹಸಿರಿನ ಹೂದೋಟ ಅಲ್ಲ, ಇದು ಡ್ರೈ ಹೂದೋಟ. ಎಲ್ಲ ಒಣಗಿದ ಎಲ್ಲ ಹೂ 2 ದಿವಸ ಆದ್ರೆ ಇದು 200 ವರ್ಷ ಕೂಡ ಎಂತ ಆಗುದಿಲ್ಲ. ನೋಡಿ ತೋರಿಸಿದೆ. ಮತ್ತೆ ಪ್ರೀತಮಣ್ಣನಿಗೆ ಇದು ಬೇಕಂತೆ. ಹೌದು ಬೇಕು. ನಾವೆಲ್ಲ ಇನ್ನು ಕೂಡ ಆಟ ಸಾಮಾನಲ್ಲಿ ಆಟಾಡಿ ಬಂದದ್ದು. ಆಟ ಸಾಮಾನು ಇಲ್ಲದ್ರೆ ನಮ್ಗೆ ನಿದ್ರೆ ಬೀಳುದಿಲ್ಲ ನೋಡಿ. ಅದೇ ಇವತ್ತು ಫಸ್ಟ್ ಟೈಮ್ ನಾನು ಈ ತರ ವ್ಲಾಗ್ ಮಾಡ್ತಿರೋದು. ನಾಚಿಕೆ ಎಲ್ಲ ಮಾಡಬಾರ್ದು. ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ನಾಚಿಕೆ ಭಯ ಎಲ್ಲ ಬಿಟ್ಟು ಮುಂದೆ ಬರ್ಬೇಕು. ಇದಕ್ಕೆ ಡಿಕ್ಕಿ ಅದೇ ನಾವು ಯಾರೆಲ್ಲ ಬೇರೆಯವರು ವಿಡಿಯೋ ಮಾಡುವಾಗ ಮಧ್ಯದಲ್ಲಿ ಬಂದು ಅವರ ವಿಡಿಯೋಕ್ಕೆ ಅಡ್ಡ ಮಾಡ್ತಿದ್ದೇವೆ. ಅವರು ಕಾಂಪಿಟೇಷನ್ ಅಂದ್ರೆ ಈ ತರ ಕೊಡ್ಬೇಕು, ಅಡ್ಡ ಬೈಲಿ ಪರವಾಗಿಲ್ಲ. ಯಾಕೆಂದ್ರೆ ನಮ್ಗೆ ಕಾಂಪಿಟೇಷನ್ ಯಾರಂದ್ರೆ ಇನ್ನೊಬ್ಬರು ಫೋಟೋಗ್ರಾಫರ್, ಇನ್ನೊಂದು ವಿಡಿಯೋಗ್ರಾಫರ್. ಅದಕ್ಕಾಗಿ ಎಲ್ಲದಕ್ಕೆ ಅಡ್ಡ ಬಂದಿದ್ದೇವೆ. ನೋಡಿ ನಮ್ಮ ಹಿಂದೆ ಕಾಣ್ತಿರ್ಬೋದು ರಥ. ನೋಡಿ ರಥ ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ರಥ ಎಲ್ಲ ಉಂಟು ಮಾರ್ರೆ, ಕಾಣ್ತಾ ಉಂಟು. ರಥ ಎಷ್ಟು ಸಲ ಹೇಳಿದ್ವಿ, ರಥ ಇದ್ದ ಕಾರಣ ಎಂತ ಎಂತೆಂತ ಮಾತಾಡ್ತಿದ್ದೇವೆ. ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಉಂಟಾ? ಅವರಿಗೆ ಹೋಗ್ಬೇಕು, ಟೆಂಪಲ್ ಒಳಗೆ ಹೋಗ್ತಿದ್ದೇವೆ. ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಚಪ್ಪಲ್ ಇಟ್ಟಿಗೆ ಬಂದಿದ್ದೇವೆ. ಮತ್ತೆ ಅವ್ರು ಕೇಳ್ತಿದ್ದಾರೆ ಚಪ್ಪಲ್ ಸ್ಟ್ಯಾಂಡ್ ಅಲ್ಲಿ ಚಪ್ಪಲ್ ಇರ್ಲಿಲ್ಲ ಆದ್ರೆ ಇನ್ನು ಬಟ್ಟೆ ಬರೀ ಇಂತದೆಯಾ ಎಂತ ಇಡ್ಲಿಕ್ಕೆ ಜಾಗ ಇಲ್ಲ. ಮಾಡ್ತಿದ್ದೀನಿ ನೋಡಿ ಗೈಸ್. ಎಲ್ಲರೂ ವ್ಲಾಗ್ ಮಾಡಿ ಅಂತ ತಲೆ ತಿಂತಿದ್ದಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಸರಿ ಕಟ್ಟು ವೆಲ್ಕಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಲ್ಲಿ. ಯಾವ ತರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಇವರೊಬ್ರು ಇದ್ರೆ ಸಾಕು. ಹೇಗೆ ಅದು ಅಡ್ಡ ಹಿಡ್ಕೊಳ್ಬೇಕು ಅಂತ ಆಡೋಕ್ಕೆ. ಇವತ್ತು ಸಹ ತುಂಬಾ ಚೆನ್ನಾಗಿದ್ದಾರೆ. ಜಾತ್ರೆ ಮುಗಿದ್ರು ನೆಕ್ಸ್ಟ್ ಡೇ ಇತ್ತು. ಪುತ್ತೂರಿದ್ದು ಜಾತ್ರೆ ಬಗ್ಗೆ ಎಂತಾದ್ರು ಹೇಳಿ, ಸ್ಟೋರಿ ಎಂತಾದ್ರು ಇದ್ರೆ. ಪುತ್ತೂರು ಜಾತ್ರೆ ಬಹುಶಃ ಕರ್ನಾಟಕದ 2ನೇ ದೊಡ್ಡ ಜಾತ್ರೆ. ಇಲ್ಲಿ ಕರ್ನಾಟಕದ ಸಿರಿಸಿ ಬಿಟ್ಟರೆ ಮತ್ತೆ ದೊಡ್ಡ ಜಾತ್ರೆ ಅಂದ್ರೆ ಇಲ್ಲಿ ಪುತ್ತೂರಿನ ಜಾತ್ರೆ. ಬಹುಶಃ ಇಲ್ಲಿಯ ಬೆಡಿಗೆ ಕೇವಲ ಕರ್ನಾಟಕ ರಾಜ್ಯದ ಕೇರಳ ಮತ್ತು ಗೋವಾದಿಂದ ಕೂಡ ಈ ಬೆಡಿ ನೋಡ್ಲಿಕ್ಕೆ ಬರ್ತಾರೆ. ಮತ್ತೆ ಪುತ್ತೂರು ಎಂಬುದು ಹೆಸರು ಹೇಗೆ ಬಂದದಂದ್ರೆ ಮುತ್ತಿನ ಊರು ಅಂತ ಹೇಳ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ಗದ್ದೆಯಲ್ಲಿ ಆ ಕಾಲದಲ್ಲಿ ಕಷ್ಟ ಕಾಲ ಇರುವಂತಹ ಸಂದರ್ಭದಲ್ಲಿ ಅಗೆದಾಗ ಮುತ್ತು ಸಿಕ್ತಿತ್ತಂತೆ. ಸೊ ಅದು ಕಾಲಕ್ರಮೇಣ ಮತ್ತೆ ಪುತ್ತೂರು ಹೋಗಿ ಈಗ ಪುತ್ತೂರು ಅಂತ ಹೇಳ್ತಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷ ಜನರು ಸೇರುವ ಯಾವುದಾದ್ರು ಜಾತ್ರೆ ಇದ್ರೆ ಅದು ನಮ್ಮ ಪುತ್ತೂರಿನ ಜಾತ್ರೆ. ಕೇವಲ ರಥೋತ್ಸವ ಕೂಡ ಅಲ್ಲ, ಇಲ್ಲಿ ಆಕರ್ಷಣೆಗೆ ಏನಂದ್ರೆ ಬೆಡಿ ಕೂಡ ಒಂದು ಆಕರ್ಷಣೀಯ ವಿಷಯ. ಬೆಡಿ ಕಡಿಮೆಯಲ್ಲಿ 50-55 ಲಕ್ಷ ಕೇವಲ ಬೆಡಿಗೆನೆ ಇವರು ಖರ್ಚು ಮಾಡ್ತಾರೆ ಅಂತ, ಅಷ್ಟು ದೊಡ್ಡ ಜಾತ್ರೆ. ಮತ್ತೆ ಪುತ್ತೂರಿಗೆ ಬರುವ, ಯಾಕೆಂದ್ರೆ ಇದು ಪುತ್ತೂರಿನ ಹೃದಯ ಭಾಗದಲ್ಲಿ ಇರುವಂತಹ ದೇವಸ್ಥಾನ. ಸೊ ಪುತ್ತೂರಿನ ಯಾವ ಸೈಡಿಂದ ಬಂದರೂ ಕೂಡ ದೇವಸ್ಥಾನಕ್ಕೆ ನಾವು ಮುಟ್ತೇವೆ. ನೋಡ್ಬೋದು ಇವತ್ತು ನಾವು ಜಾತ್ರೆಯಾಗಿ 2ನೇ ದಿವಸದಲ್ಲಿದ್ದೇವೆ. ಅಷ್ಟು
ಜನರ ಸಂಖ್ಯೆ ವಿರಳವಾಗಿದೆ. ಆದ್ರೂ ಕೂಡ ನಮ್ಗೆ ಆ ಉತ್ಸಾಹ, ಆ ಜಾತ್ರೆಗೆ ಹೋಗುವಂತ ಹುಮ್ಮಸ್ಸು ಇನ್ನೂ ಕೂಡ ಇದೆ. ಬನ್ನಿ ನೋಡುವ ಜಾತ್ರೆ. ನಾವು ಎಷ್ಟು ಜಾಲಿ ಮಾಡ್ತೀವಿ ಅಂತ ನೀವು ನೋಡ್ಬೇಕಾದ್ರೆ ಇವಾಗ ಎಂತ ತನಕ ನೋಡಿ ಗೈಸ್. ಎಲ್ಲರೂ ಒಮ್ಮೆ ಎಲ್ಲ ಹಾಯ್ ಮಾಡಿ ವಿಶೇಷತೆ ಏನಂದ್ರೆ ಸ್ಟಾರ್ಟ್ ಮಾಡಿ. ಪುತ್ತೂರು ಜಾತ್ರೆ ಇನ್ನೊಂದು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಪುತ್ತೂರು ಜಾತ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬಡವರು ಮತ್ತೆ ಶ್ರೀಮಂತರು ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇಲ್ಲಿ ಕರಸೇವೆಗೆ ಬರುವವರು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಬರ್ತಾರೆ. ಇಲ್ಲಿ ಜಾತ್ರೆ ಇಷ್ಟು ಸಡಗರ ಸಂಭ್ರಮದಿಂದ ಯಾಕೆ ಆಗುದಂದ್ರೆ ಪ್ರತಿಯೊಬ್ಬರು ಬಂದು ಅವರವರ ಕೈಗೆ ಆಗುವಷ್ಟು ಸೇವೆ ಮಾಡ್ತಾರೆ. ಅನ್ನ ಸಂತರ್ಪಣೆ ಆಗಲಿ, ಕರಸೇವೆ ಮಾಡುವುದಾಗಲಿ, ಪ್ರತಿಯೊಂದು ಸೇವೆ. ಈಗ ನೀವು ಮೊನ್ನೆ ನೋಡ್ಬೋದು ದೇವಸ್ಥಾನದೊಳಗೆ ಎಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಒಬ್ರು ಉದ್ಯಮಿ ಅವರ ಸೇವೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಪ್ರತಿಯೊಂದು ದಾರಿ ಆಗಲಿ, ವಿದ್ಯುತ್ ಅಲಂಕಾರ ಆಗಲಿ, ಜಾತ್ರೆ ದಿವಸ ಇಲ್ಲಿ ಬಚ್ಚಂಕಾಯಿ ಜ್ಯೂಸ್ ಕೊಡುವುದು, ಮತ್ತೆ ಮಜ್ಜಿಗೆ ವಿತರಣೆ. ಹಾಗೇನೆ ಇಲ್ಲಿ ವಿಶೇಷತೆ ಏನಂದ್ರೆ ಇದು ದೇವರು ಜಲಕಕ್ಕೆ ಹೋಗುವಾಗ ಸುಮಾರು 14ರಿಂದ 15 ಕಿಲೋಮೀಟರ್ ಹೋಗ್ತಾರೆ. ಅದುವೇ ಒಂದು ಇಲ್ಲಿಯ ವಿಶೇಷತೆ. ನಾವೀಗ ಸಂತೆ ದೇವರಿಗೆ ಹೋಗ್ತೀವಿ. ಇವತ್ತು ನನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಫುಲ್ ಇರ್ತಾರೆ. ಯಾಕಂದ್ರೆ ನನ್ನ ವಾಯ್ಸ್ ಹೋಗಿದೆ ಗೈಸ್. ಹೌದು, ನನ್ನ ವಾಯ್ಸ್ ಹೋಗಿದೆ. ನಮ್ಗೆ ಅವಳ ವಾಯ್ಸ್ ಹೋದ ಕಾರಣ ಇವತ್ತಿನ ಬ್ಲಾಗ್ ಅವಳ ಬದಲಿಗೆ ನಾನ್ ಮಾಡ್ತಿದ್ದೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ವಾಯ್ಸ್ ಇಲ್ಲದೆ ಬ್ಲಾಗ್ ಮಾಡ್ತೀವಿ. ನೋಡಿ, ಅವರಿಗೆ ಬೇಜಾರಾಗ್ತುಂಟು, ಅವರ ಬ್ಲಾಗ್ ಮಾಡ್ತಿಲ್ಲ ಅಂತ. ಮತ್ತೆ ಮತ್ತೆ ಒಬ್ಬೊಬ್ರು ನಿಮ್ಮ ಪರಿಚಯ ಮಾಡಿದ್ರೆ ಒಳ್ಳೇದಿಲ್ಲ. ಹೌದು, ಆಗಲಿಂದ ನಾನ್ ಮತ್ತೆ ಅನುವೇ ಮಾತಾಡ್ತೀನಿ. ಹೌದು, ಒಬ್ಬೊಬ್ರು ಬನ್ನಿ, ನಿಮ್ಮ ಪರಿಚಯ. ಈಚೆ ಬನ್ನಿ, ಅಲ್ಲಿ ಲೈಟ್ ಫೋಕಸ್ ಈಚೆ ಹೊಡಿತಾ ಉಂಟು. ಹೌದು, ಚಿಕ್ಕ ಮಗುವಿಗೆ ಕೀಪಂಚಿ ತಗೊಳ್ಳಿಕ್ಕೆ. ಶಾಕ್ ಆಗ್ತದೆ. ಅದಕ್ಕೆ ಪೋಡಿ ಅಂತ ಓಡಿ ये खर्च अम्मा नहीं तो जोरों से पोलो खर्च बकर ಮುಂದೆ ಬಕರ್ ಖರ್ಚು. ಬಕರ್ ಹೇಳಿ. ಇವತ್ತು ಸಂತೆಗೆ ನಾವು ಈಗ ಒಳಗೆ ಬಂದದಷ್ಟೇ. ಸಂತೆಯಲ್ಲಿ ನೋಡುವ ಏನ್ ತೆಗೆಯುವುದಿಲ್ಲ, ಜಸ್ಟ್ ಸಂತೆಯಲ್ಲಿ ನೋಡುವ. ಒಳಗಿದ್ರೆ ತಗೊಳ್ಳಿ. ಅಂಗಡಿಗೆ ಹೋಗಿ ಅನ್ನ ಇದಕ್ಕೆ 50 ರೂಪಾಯಿ ಅದೇ 30 ರೂಪಾಯಿ ಕೊಡ್ಬಾರ ಇದ್ಯಾ ಬಿಟ್ಟು ಬರೋದು ಅಷ್ಟೇ. ಜನ ಬರಲ್ಲ, ಜಾತ್ರೆ ಬರಲ್ಲ. ನಮ್ಮ ತಪ್ಪಿದಾಗಿ ಉಂಟಲ್ಲ, ಎಲ್ಲಿದ್ದಾರೆ ಅವರು? ಹೌದು, ಈ ರಷ್ಯಲ್ಲಿ ಗ್ಯಾಂಗ್ ಎಲ್ಲಿ ಉಂಟಂತ ಕೂಡ ಗೊತ್ತಾಗ್ತಿಲ್ಲ. ಗುಂಪಿನಲ್ಲಿ ಗೋವಿಂದ ಇದಕ್ಕೇನೆ. ಈಗ ಮಾತಾಡ್ತಾ ನಾವಿಬ್ಬರೇ ಇದ್ದೀವಿ. ಇನ್ನೊಂದು ಇದ್ದಾರೆ, ಬಟ್ ಕೆಲವು ಜನ ಮುಂದೆ ತಾಂಟಿ ಹೋಗಿದ್ದಾರೆ. ಎಲ್ಲ ಹೋಗ್ತಿದ್ದೇವೆ. ನೀವು ತಾಂಟಿ, ನಾವು ತಾಂಟಿ ಮಧ್ಯೆ ಎಲ್ಲರೂ ನನಗೆ ಸ್ವಲ್ಪ ನಾಚಿಕೆ ಆಗ್ತಿತ್ತು. ಸ್ವಲ್ಪ ಇವರಿದ್ದಾಗಿ ಗೊತ್ತಾಗುದಿಲ್ಲ ಇವರಿದ್ದಕ್ಕೆ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಎಲ್ಲ ನಮ್ಗೆ ಖುಷಿ ಕೂಡ ಆಗ್ತಾ ಉಂಟು, ನಾಚಿಕೆ ಕೂಡ ಆಗ್ತಾ ಉಂಟು. ಮತ್ತೆ ಎಂತಂತ ಹೇಳಿದ್ರೆ, ಇದು ಲಾಂಗ್ ಆದ್ರೆ ಮಾಡ್ತಾರೆ. ಎಲ್ಲಿ ಹೋದ್ರು ಮಾರೆ ನೋಡಿ. ಈಗ ನಾವು 3 ಇದ್ದೀವಿ, ಇನ್ನೊಬ್ಬ 3 ಇದ್ದೀವಿ. ಜಾತ್ರೆಗೆ ನಾನು ಇವಾಗ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ನೋಡಿ, ನಾವು ದೊಂಡೆಗೆ ಇದಾಗ್ತುಂಟು, ಖಾರ ಆಗ್ತುಂಟು. ಗೋಬಿಯ ಕಮ್ಮೆನ ಹೇಗೆ ಉಂಟಂದ್ರೆ ನಮ್ಮ ಮೂಗಿಗೆ ಹೋಗಿ ಟಕ್ ಟಕ್ ಬಲ ಬಲ ನಂಗೆ ತಿನ್ನು ಆ ತರ ಕಮ್ಮೆನ ಬರ್ತಾವ. ಮತ್ತೆ ಒಟ್ರಾಸ್ ತಿನ್ಲಿಕ್ಕೆ ಹೋದ್ರೆ ತಿನ್ಲಿಕ್ಕೆ ಮತ್ತೆ ಪರ್ಸಲ್ಲಿ ಕಾಸು ಕೂಡ ನೋಡ್ಬೇಕಲ್ಲ. ಕಾಸು ಇಲ್ಲಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ ನೋಡಿ. ಕಾಸು 200 ರೂಪಾಯಿಗೆ 3 ಪ್ಲೇಟ್ ಮಾತ್ರ ಬರುದು ಗಾಯ್ಸ್, ಜಾಸ್ತಿ ಬರುದಿಲ್ಲ. ನಾವು ಒಟ್ಟಾರೆ 15 ಜನ ಬಂದಿದ್ದೇವೆ. 15-13 ಒಬ್ರು ಚಿಕ್ಕಪ್ಪ ಅಲ್ಲೇ ಇದ್ದಾರೆ, ಬರ್ಲಿಲ್ಲ. ಅವರು 3 ಆಡ್ ಮಾಡ್ಲಿಲ್ಲ. ಇಲ್ಲಿ ದೇವರು ಜಲಕಕ್ಕೆ 15 ಕಿಲೋಮೀಟರ್ ನಡ್ಕೊಂಡೇ ಹೋಗಿ 15 ಕಿಲೋಮೀಟರ್ ಅದೇ ವಾಪಸ್ಸಾಗಿ ಬರುವುದೇ ಇಲ್ಲಿಯ ಒಂದು ವಿಶೇಷತೆ. 18 ಕಿಲೋಮೀಟರ್ ಸುಮಾರು. ಮತ್ತೊಂದು ವಿಶೇಷತೆ ಏನಂದ್ರೆ, ನೀವು ಈ ಜಲಕಕ್ಕೆ ಹೋಗುವಾಗ ನಿಮ್ಗೆ ಏನು ಬೋರ್ ಅಂತ ಏನಾಗುದಿಲ್ಲ. ತಿಂಡಿ ತಿನಿಸು, ಪಾನೀಯ, ತಂಪು ಪಾನೀಯ, ಒಟ್ಟಾರೆಯಾಗಿ ನಿಮಗೆ ಖುಷಿ ಆಗ್ತದೆ. ಮತ್ತೆ ವೀರಮಂಗಲಕ್ಕೆ ನೀವು ಕೆರೆಗೆ ನೀವು ನೋಡ್ಲಿಕ್ಕೆ, ಕೆರೆ ಅಲ್ಲ ನದಿ ನೀವು ನೋಡ್ಲೇಬೇಕು. ತುಂಬಾ ವಿಶಾಲವಾದಂತಹ ಸ್ಥಳ.
ಅದಕ್ಕೆ ಬನ್ನಿ ಗೈಸ್. ಆದ್ರೆ ಬರುವ ವರ್ಷಕ್ಕೆ ಬೇಡಿಗೆ ಕೂಡ ಬನ್ನಿ, ದೇರಿ ಕೂಡ ಬನ್ನಿ, ಜಲಕಕ್ಕೆ ಕೂಡ ಬನ್ನಿ. ನೀವು ಬಂದ್ರೆ ನಾವು ಕೂಡ ಬರ್ತೇವೆ ನಿಮ್ಮೊಟ್ಟಿಗೆ. ಶಾಪಿಗೆ ಹೋಗಿದ್ದಾರಾ? ಜಾತ್ರೆ ಅಂತ ಹೇಳಿ ಎಲ್ಲಿ ಹೋಗ್ತಾರೆ? ತಿರುಗಿ ನಾವು ಪುನಃ ಇಲ್ಲೇ ಬರ್ತೀವಿ. ತಿರುಗಿ ಬಂದ ಸ್ಥಳಕ್ಕೆ ಬರ್ತಿದ್ದೇವೆ ಇಬ್ರು ಕೂಡ. ಅವರನ್ನು ಹುಡುಕುತ್ತಾ ಇತ್ತು. ಸಿಕ್ಕಿದ್ರಾ? ಅಲ್ಲಿದ್ದಾನೆ ನೋಡು, ಅಲ್ಲಿದ್ದಾನೆ. ಇಲ್ಲಿ ನಮ್ಗೆ ಮೂವರು ಸಿಕ್ಕಿದ್ರು. ಹೌದು, ಇಲ್ಲಿ ಬಂದದಷ್ಟು ನಾವೀಗ. ಅದನ್ನ ನೋಡಿದ್ದೀನಿ ನಿಜ ಬಾಗಿದ್ದು. ಅವರಲ್ಲಿ ಹೋದ್ರು. ಮಾಯಲ್ಲಿ ಮಾಯ ಅಲ್ಲಿದ್ದಾವೆ. ನಾನ್ ನೋಡ್ತಿಲ್ಲ. ಅಲ್ಲಿ ಅವರು ಒಳಗೆ ಹೋಗಿದ್ದಾವೆ ಬಟ್ಟೆ ಅಂಗಡಿ. ಇನ್ನು ಪುನಃ ಹೋಗ್ಬೇಕಾ? ಅದಕ್ಕೆ ನಾವು ಈಚೆ ಬಂದಿದ್ದೀನಿ. ಇವರು ಹೇಳಿದ್ದಾರೆ ಗುಂಪಲ್ಲಿ ಗೋವಿಂದ ಇಲ್ಲಿ ನಾವು ಮಾತ್ರ ದೊಡ್ಡವರೆಲ್ಲ ಬಟ್ಟೆ ಶಾಪಿಗೆ ನುಗ್ಗಿದ್ದಾರೆ. ನೋಡಿ ಗೋಬಿ ಮಂಚೂರಿ ಅಂಗಡಿ ಬಂದಿದ್ದೇವೆ. ಇಲ್ಲಿ ಕಬ್ಬು ಜ್ಯೂಸ್ ಆಗ್ತಾ ಉಂಟು. ನೋಡಿ ಜನರು ಎಷ್ಟು ಕಬ್ಬು ಜ್ಯೂಸ್ ಕುಡಿತಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಕಬ್ಬು ನೋಡಿ ಎಷ್ಟು ಹಾಕಿದ್ದಾರೆ ಅಂತ. ಶಾಪಿಂಗ್ ಗೀಪಿಂಗ್ ಎಲ್ಲ ಇಂಟ್ರೆಸ್ಟ್ ಇಲ್ವಾ? ಉಂಟು, ನಂದು ವ್ಲಾಗ್ ಉಂಟಲ್ಲ. ನಿಮಗೆ ಲಾಗ್ ನಿಮ್ಗೆ ಬೇಕಾ? ಯಾರಿಗಾದ್ರು ನೋಡಿ, ಅವನಿಗೆ ಇದು ಬೇಕಂತ ಕಾಣಿಸ್ತಿಲ್ಲ. ಅಲ್ಲಿ ವ್ಲಾಗ್ ಮಾಡು ನೀನು. ಹಲೋ ಮಮ್ಮಿ, ಎಲ್ಲಿದ್ದಿ? ಓನರ್ ಅಟ್ಟಿಸ್ಕೊಂಡು ಬರ್ತಾನೆ ಈಗ. ಕಟ್ ಮಾಡಿದ್ರು ಕಾಲ್. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡಿಸ್ಟರ್ಬ್ ಆಗ್ಬೋದಲ್ಲ ಕೆಲವರಿಗೆ, ಅಲ್ಲ ಪ್ರೀತಮಣ್ಣ? ಕೆಲವರಿಗೆ ಡಿಸ್ಟರ್ಬ್ ಆಗ್ಬೋದು. ನಾವು ಆದ್ರೆ ನಮ್ಮ ಕೆಲಸ ನಾವು ಮುಂದುವರಿಸ್ತೇವೆ. ಯಾರು ಎಂತ ಹೇಳಿದ್ರು ಅಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಮಾಡುದಿಲ್ಲ. ಕೆಲವೊಂದು ಕಡೆ ನಾವು ಅಲ್ಲಿಂದ ಎಸ್ಕೇಪ್ ಆಗ್ತೀವಿ guys. ಯಾಕಂದ್ರೆ ಅವರೊಬ್ರು ಆಂಟಿ ಬಂದು ಎಂತನ ಕೇಳ್ತಿದ್ರು, ಎಂತ ಅವರೆಂತಕ್ಕೆ ಬಂದದ್ದು ಸುತ್ತಿ ಮನಸ್ಸಿ ಬರುತ್ತಿದ್ದೆ ನೋಡಿ. ಮತ್ತೆ ಬಂದದ್ದು ಇದೇ ಜ್ಯೂಸ್ ಅಂಗಡಿ. ಬಹುಶಃ ಈ ಅಂಗಡಿಗೆ ನಮಗೆ ತುಂಬಾ ಋಣ ಇರಬೇಕು. ಅದೇ. ಆಕರ್ಷಣೆ ಏನಾಗಿರ್ಬೇಕು ನಮಗೆ ಅಂಗಡಿಗೆ. ನಮ್ಮ ಅಂಗಡಿಗೆ ಬನ್ನಿ. ನಾವೆಂತಕ್ಕೆ ಬಂದದ್ದು ಹೇಳಲ್ಲಿ ಈಗ? ನಾವು ಅಲ್ಲಿ ಬ್ರ್ಯಾಂಡ್ ಬಂದು ನಮ್ಮ ಹತ್ರ 50 ರೂಪಾಯಿ ಕೇಳಿದ್ರು. ಕೊರ್ಲೆ ಒಂಜಿ ಹೆಲ್ಪ್ ಮನ್ಪುಲೆ ದುರಭ್ಯಾಸದ ಆಲ ಇದ್ದಿದ್ದು. ಬಾಯ್ದು ಸುಗಂಧ ಬರೋಂದಿತ್ತು, ಕಮ್ಮೆನ ಬರೋಂದಿತ್ತು. ಹೋಯ್ತಾ ಸುಗಂಧ ದ್ರವ್ಯಲ ಈಗ್ಲವರಿಗೆ ಆನಂದ್ ಕೂಡ್ದು ಸುದ್ದಾಯಿ ಜವನ್ನೇ ಸುದ್ದಾಯಿ ನೀರು ಬರ್ಬೇಕೆ ಇಲ್ಲಾಗ್ಬೋದು. ಬಂದಾಗ ಜಾತ್ರೆ ಮುಗಿದು ಕುಡ್ದಿದ್ರ ಅಂತಲ್ಲ ಅವರು. ಅವರಿಗೆ ಬಾಯಾರಿಕೆ ಆಗ್ತದಂತೆ. ಅದೇ ಬಾಯಿಗೆ ಆಗ್ತದೆ. ಬಾಯಿಗೆ ನಾವು ನೀರಿದ್ದೇವೆ. ನಮ್ಮ ಹತ್ರ 50 ರೂಪಾಯಿ ಕೇಳಿದ್ರು. ಹಾಗೇನೆ 50 ರೂಪಾಯಿ 50 ಜನ ಹತ್ರ ಕೇಳಿದ್ರೆ ಆಯ್ತಲ್ಲ ಇನ್ಕಮ್. ಲಾಭದವರಾದ್ರೆ ಕೊಡ್ಬೋದು. ಅವರು ಮತ್ತೆಂತ? ಕೇಳುದು ಯಾವ್ದಕ್ಕೆ? ಕುಡಿಲಿಕ್ಕೆ. ಎರಡಲ್ಲಕ್ಕೆ ಏನಿದೆ ನಿಕ್ಲೇಡ ಮಾತ್ರೆಗೆ ಏನೊಂದಿಲ್ಲ. 50 ರೂಪಾಯಿ ಕೊಂಡ ಯಾವ 50 ರೂಪಾಯಿ 10 ಜನ ಕೊಂಡಲ್ಲ ಯಾವತ್ತ ಅಲ್ಪ 5,000 ಅಂತ ಅಂದೆ. ಹೆಲ್ಪ್ ಮಾಡ್ತೇವೆ, ಆದ್ರೆ ಅವರು ಒಳ್ಳೆಯ ವಿಷಯಕ್ಕೆ ಒಳ್ಳೆ ಕಾರ್ಯಕ್ಕೆ ಮಾತ್ರ ಎಲ್ಲದೂ ಕೂಡ ಹೆಲ್ಪ್ ಮಾಡಿದ್ರೆ ಭಾರಿ ಕಷ್ಟ. ಯಾರತ್ರ ಕೂಡ ಹೋಗ್ತಿದ್ರು ಕೂಡ ಪರವಾಗಿಲ್ಲ. ಈ ಹೆಂಗಸರೊಟ್ಟಿಗೆ ಹೋಗುದಂದ್ರೆ ಸ್ವಲ್ಪ ಕಷ್ಟ ನೋಡಿ. ಹೌದು, ಒಂದು ಅಂಗಡಿ ಮುಂದೆನೆ ಅರ್ಧ ಗಂಟೆ ನಿಲ್ತಾರೆ. ಇಲ್ಲಿ ಪುತ್ತೂರು ಜಾತ್ರೆಯಲ್ಲಿ ಕಡಿಮೆ ಒಂದು 200 ಅಂಗಡಿ ಉಂಟು. 200 ಅಂಗಡಿ ಎದುರು ಅರ್ಧ ಗಂಟೆ ನಿಂತ್ರೆ ಜಾತ್ರೆ ನಮ್ಮದು ಇಲ್ಲೇ ಮುಗಿತದೆ. ಆದ್ರೆ ನಮ್ಮೊಟ್ಟಿಗೆ ಇರುವಂತ ಈ ಹುಡುಗಿ ಬಾರಿ ಖುಷಿ ಆಯ್ತು. ಯಾವ ಅಂಗಡಿ ಎದುರು ಕೂಡ ಹೋಗುದಿಲ್ಲ, ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಗೊತ್ತುಂಟಲ್ಲ, ವ್ಲಾಗ್ ಮಾಡ್ತೀವಿ. ವ್ಲಾಗೇ ಇಂಪಾರ್ಟೆಂಟ್ ಅವರಿಗೆ. ವ್ಲಾಗೇ ಕೈಲಾಸ, ಕಾಯಕವೇ ಕೈಲಾಸ ಅಲ್ಲ. ಇವತ್ತು ನಾನಂತೂ ತುಂಬಾ ಕಮ್ಮಿ ಮಾತಾಡ್ತೀನಿ. ಇವತ್ತು ನೀವೇ. ಇವತ್ತು ಸಂಪೂರ್ಣ ಲಾಗಿನ ಜವಾಬ್ದಾರಿ ಅಥವಾ ಜವಾಬ್ದಾರಿ ನನ್ನ ಮೇಲೆ. ಆದ ಕಾರಣ ನಾನು ಮಾತಾಡಿದ್ರೆ ಅರ್ಧ ವಾಯ್ಸ್ ನುಂಗ್ತೀನಿ, ಅರ್ಧ ವಾಯ್ಸ್ ಹೇಳ್ತದೆ ಅಷ್ಟೇ. ಮತ್ತೆ ಇವತ್ತು ನಮ್ಮ ವ್ಲಾಗ್ ಮಾಡುವ ವ್ಯಕ್ತಿಗೆ ಇವತ್ತು ಹುಷಾರಿಲ್ಲ.
ಆದ ಕಾರಣ ಅದರ ಬದಲಿಗೆ ನಾನು ಬ್ಲಾಗ್ ಮಾಡ್ತಿದ್ದೇನೆ. ಇವತ್ತು ನಾನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಫಸ್ಟ್ ಟೈಮ್ ಈ ತರ ಬ್ಲಾಗ್. ಖುಷಿ ಆಯ್ತು. ನಾನೊಂದು ಅವಳಿಗೆ ಹೆದರಿಗೋಯ್ತು ಸ್ವಲ್ಪ, ನೆಕ್ಸ್ಟ್ ಮಾಡ್ಬೋದು. ಮೋಟಿವೇಶನ್ ಇಂಪ್ರೆಷನ್ ನಾನೇ ಅಂದ್ರೆ ಯಾವಾಗ್ಲೂ ಹೌದೌದು. ಮನೆ ಒಳಗೆ ಯಾಕೆಂದ್ರೆ ಅವರಿಗೆ ಇವರು ಇನ್ಸ್ಪಿರೇಷನ್ ಯಾಕೆ ಅಂತ ಹೇಳಿದ್ರೆ ಇವರು ಕರ್ನಾಟಕ ನಾನು ಇಲ್ಲಿ ಅವರೇ ಹೇಳ್ತಾರೆ. ಹೇಳಿ ನೀವೇನಂತ, ನಂಗೆ ನಗಲಿಕ್ಕೆ ವಾಯ್ಸ್ ನಂದು ಕಟ್ ಕಟ್ ಆಗ್ತದೆ. ನಾನೇನಿಲ್ಲ, ಚಿಕ್ಕ ಕಾರ್ಯ. ಇವರೆಲ್ಲ ಆಶೀರ್ವಾದ, ದೊಡ್ಡವರ ಆಶೀರ್ವಾದ. ತುಳು ಸಾಹಿತ್ಯ ಅಕಾಡೆಮಿಕ್ ಅವರು ಆಯೋಜಿಸಿದಂತ ವಿದ್ಯಾರ್ಥಿ ತುಳು ಸಮ್ಮೇಳನ, ಅದರಲ್ಲಿ ನನ್ನ ಸೌಭಾಗ್ಯನೇ ಇರಬಹುದು. ಆ ಸಮ್ಮೇಳನದ ಉದ್ಘಾಟಕರಾಗಿ ಆಯ್ಕೆಯಾಗಿ ಉದ್ಘಾಟಕನ ಭಾಷಣ ಕೊಟ್ಟಿದ್ದೇನೆ. ಝೂಮಲ್ಲಿ ಕಾಣ್ತೀರಿ, ನಂಗೆ ಲೆಫ್ಟ್ ಸೈಡ್ ಅಲ್ಲಿ ತಿರ್ತಿದ್ದೇವೆ ಸಡನ್ ಆಗಿ. ಕಂಟಿನ್ಯೂ ಎಲ್ಲಿದ್ರಿ? ಅದೇ ಉದ್ಘಾಟಕರಾಗಿ ಆಯ್ಕೆಯಾಗಿದ್ದೇನೆ. ದೊಡ್ಡ ದೊಡ್ಡಂತ ಸಾಧನೆ ಮಾಡಿದಂತ ವ್ಯಕ್ತಿಗಳೊಟ್ಟಿಗೆ ಕೂತ್ಕೊಳ್ಳುವ ಒಂದು ಅವಕಾಶ ಸಿಕ್ಕಿದೆ. ಮತ್ತೆ ರಾಜ್ಯ ಸರ್ಕಾರದ ವಿವಿಧ ಸಚಿವರು, ವಿವಿಧ ಮಂತ್ರಿಗಳು, ವಿವಿಧ ಗಣ್ಯ ವ್ಯಕ್ತಿಗಳೊಟ್ಟಿಗೆ ಕೂತ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ. ಅದು ನನ್ನ ಭಾಗ್ಯ. ಮತ್ತೆ ನನ್ನ ಸಾಧನೆಗೆ ನೋಡಿ ನನಗೆ ಒಂದು ಚಿಕ್ಕ ಸನ್ಮಾನ ಮಾಡಿದ್ದಾರೆ. ಅದೆಲ್ಲ ಎಂತ ಇಲ್ಲ, ಆದ್ರೆ ದೇವರ ಆಶೀರ್ವಾದದಿಂದ ಇನ್ನೂ ಕೂಡ ದೊಡ್ಡ ಸ್ಥಾನಗಳೆಲ್ಲ ಬರ್ತದೆ. ಹಾಗೆ ನಾವು ಸುತ್ತಿ ಬರ್ತಿ ಹೋಗುದು ಮತ್ತೆ ಅದೇ ಪ್ಲೇಸ್ ಅಂತ. ನನ್ನ ಕೈ ಲಗಡಿ ಹೋಯ್ತು. ಒಂದು ನಿಮಿಷ ಈ ಕಡೆಯಿಂದ ಬನ್ನಿ, ಹೇಳಿ. ಅದೇ ಸುತ್ತಿ ಬಲಸಿನ ಹೋಗುದು ನಮ್ಮ ಅದೇ ಸ್ಪಾಟಿಗೆ. ಇವರ ಅದಕ್ಕೇನೆ ಇನ್ಸ್ಪಿರೇಷನ್ ಗೊತ್ತಾಯ್ತಾ ಗೈಸ್? ಇನ್ಸ್ಪಿರೇಷನ್ ಏನಿಲ್ಲ ಗೈಸ್, ಇನ್ನೊಂದು 5 ವರ್ಷ ನಂತರ ನಮ್ಮ ತಂಗಿ ಟಾಪಿಗೆ ಬರಬೇಕು. ಈ ತರ ಇನ್ಫ್ಲೂಯೆನ್ಸರ್, ಈ ತರ ಯಾರು ಲಾಗ್ ಮಾಡುವವರು ಅವರಿಗೆ ಸರಿಸಾಟಿಯಾಗಿರ್ಬೇಕು. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ಹೌದು, ಸಪೋರ್ಟ್, ಸಬ್ಸ್ಕ್ರೈಬ್, ಲೈಕ್, ಶೇರ್, ನಮ್ಮ ಅಮೂಲ್ಯ ಬೆಲ್ ಐಕನ್. ನಿಮ್ಮ ಒಂದು ಬೆಲ್ ನನ್ನ ಕೈ ಇಲ್ಲಿಲ್ವಾ, ಜಾಮ್ ಆಗಿದೆ. ಅದೇ ನಿಮ್ಮ ಒಂದು ಬೆಲ್, ಆ ಶಬ್ದನಾದ ಇಡೀ ವಿಶ್ವಕ್ಕೆ ಹೋಗ್ಬೇಕು. ಅಷ್ಟು ಸಬ್ಸ್ಕ್ರೈಬ್. ಬರೀ ಡೌಗಳಿಂದ ಜನರು ಅಡ್ಡ ಬರ್ತಿದ್ದಾರೆ, ಆದ್ರೂ ಕೂಡ ನಮ್ಮ ವ್ಲಾಗ್ ನಿಲ್ಲಿಸುದಿಲ್ಲ. ನನ್ನ ಕೈಯಲ್ಲಿ ಮುರಿದು ಹೋಗ್ತದೆ ಈಗ. ಪಾಪ ಅವಳೇ ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಟೈಮ್ ಪರವಾಗಿಲ್ಲ, ಮಾತಾಡೋದು ನೀವಲ್ವಾ? ಮಾತಾಡುದು ಇಂಪಾರ್ಟೆಂಟ್ ಅಲ್ಲ, ಮೊಬೈಲ್ ಇಟ್ಕೊಂಡು ಇಡೀ ಸಭೆಗೆ ತಿರುಗುದು ದೊಡ್ಡ ಕಾರ್ಯ. ಹೌದು, ಇದು ಜಾತ್ರೆ ಏನಂದ್ರೆ ಸಂತೆ ಏನಂದ್ರೆ 1 ಕಿಲೋಮೀಟರ್ ಅಷ್ಟು ದೊಡ್ಡ ಸಂತೆ ಇದು. ಮತ್ತೆ ನಾವು 200 ಮೀಟರ್ ಒಳಗೆ ನಾವು ಸುತ್ತು ಬರ್ತಿದ್ದೇವೆ. ಮತ್ತೆ ಲಾಸ್ಟ್ಗೆ ಹೋಗುದು ಅದೇ ಸ್ಪಾಟಿಗೆ. ಸುತ್ತಿ ಬತ್ತಿ ಹೋಗುದು ಮತ್ತೆ ಅದೇ ಸ್ಪಾಟಿಗೆ. ಎಂತ ತಿನ್ಲಿಕ್ಕಿಲ್ವಾ? ತಿನ್ಲಿಕ್ಕಿಲ್ಲ ನೋಡಿ, ಹೌದು. ಇಲ್ಲ ಇವತ್ತು ಯಾಕೆ ತಿನ್ನುದಿಲ್ಲ ಅಂದ್ರೆ, ಈಗ ಮನೆಗೆ ಹೋಗಿ ನಂತರ ನಮ್ಮ ಮೇಡಮ್ ಕಡೆಯಿಂದ ಪೋಡಿ ಉಂಟು, ಆ ಪೋಡಿ ತಿನ್ಲಿಕ್ಕೆ ನಾವು ಉಪವಾಸದಲ್ಲಿದ್ದೇವೆ. ಜಾತ್ರೆಯಲ್ಲಿ ಬಂದ್ರು ಕೂಡ ಎಂತ ಕೂಡ ತಿನ್ಲಿಲ್ಲ. ನೋಡಿ ಮತ್ತೆ ಅವರು ಸಿಕ್ಕಿದ್ರಲ್ಲಿ ನೋಡಿ ಮತ್ತೆ ಅದೇ ನೋಡಿ, ಅವನಿಗೆ ಟಾಪ್ ತಗೊಳ್ಳಿಕ್ಕೆ ಉಂಟು. ಇಲ್ಲಿ ನೋಡಿ, ಅದೇ ಸ್ಪಾಟಿಗೆ ಬಂದ್ವಿ ನಾವು. ಅವರು ಅಲ್ಲಿದ್ದಾರೆ, ಇವರು ತಪ್ಪಿಸ್ಕೊಂಡ ತೋರಿಸ್ತೀನಿ. ನಮ್ಮನ್ನು ಬಿಟ್ಟು ಚಂದ ಮಾಡಿ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ. ಇವರಿಬ್ರು ಇಲ್ಲಿದ್ದಾರೆ, ಇವರೇ ಮತ್ತೆ ಗೊತ್ತುಂಟಾ? ನೋಡಿ ಅಲ್ಲಿದ್ದಾರೆ. ಚಂದ ಉಂಟಲ್ಲ ನೋಡಿ. ಮತ್ತೆ ಇಲ್ಲಿಗೆ ಬಂದ್ವಿ ನಾವು. 4ನೇ ಸರ್ತಿ ಬರುದು, 4ನೇ ಸರ್ತಿ ಇಲ್ಲಿ ಮೋಕೆ ನಮ್ಗೆ ಈ ಪ್ಲೇಸ್ ಮೇಲೆ. ಇದು ಎಂತದ ಆಕರ್ಷಣೆ. ನಾ ಎಂತ ಹೇಳಿಕೆ ಬಂದ, ಎಂತ ಗೊತ್ತಾ, ಎಂತೆಲ್ಲ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ರಿ ಕಮೆಂಟ್ ಮಾಡಿ. ಮತ್ತೆ ಯಾವ್ದೆಲ್ಲ ಬ್ಲಾಗ್ ಬೇಕಂತ ಕಮೆಂಟ್ ಮಾಡಿ. ಎಂತಾದ್ರೂ ಹೊಸದು ಟ್ರೈ ಮಾಡಿದ್ರೆ ಹೇಳಿ, ನೀವು ಬಂದ್ರೆ ಎಂತ ಇಷ್ಟ ಆಯ್ತು ಅದು ಕೂಡ ಕಮೆಂಟ್ ಅಲ್ಲಿ ಹಾಕುವ. ಬಹುಶಃ ನಮ್ಗೆ ಕೂಡ ಅದೇ ಇಷ್ಟ ಆಗ್ಬಹುದು, ಅಥವಾ ನಮ್ಗೆ ಬೇರೆ ಇಷ್ಟ ಆಗ್ಬಹುದು. ಮತ್ತೆ ಎಂತಾದ್ರೂ ಹೊಸತ್ ಎಂತಾದ್ರೂ ತಗೊಂಡಿದ್ರು ಹೊಸ ಅನುಭವ ಏನಾದ್ರೂ ನಿಮ್ಗೆ ಪುತ್ತೂರಲ್ಲಿ ಆದ್ರೆ ಹೇಳಿ, ನಮ್ಗೆ ಕೂಡ ಖುಷಿ ಆಗ್ತದೆ. ನೆಕ್ಸ್ಟ್ ನಾವು ಅದನ್ನ ಟ್ರೈ ಮಾಡಿ. ಮತ್ತೆ ಪುತ್ತೂರು ಜಾತ್ರೆ ಅಲ್ಲದೆ ಬೇರೆ ನಮ್ಮ ಮನೆಯಲ್ಲಿ ಯಾವ್ದಾದ್ರು ದೊಡ್ಡ ಜಾತ್ರೆ ಇದ್ರೆ ಹೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡುವ. ಆ ಜಾತ್ರೆ ಕೂಡ ಬಂದು ಅಲ್ಲಿಯ ಜಾತ್ರೆಯಲ್ಲಿ ಏನಾದ್ರು ವಿಶೇಷತೆ ಇದ್ರೆ ಖಂಡಿತವಾಗ್ಲೂ ನೋಡಿ. ಇದು ಲಾಂಗ್ ಆಗ್ತದೆ ಗ್ಯಾರಂಟಿ ಬ್ಲಾಗ್. ನೆಕ್ಸ್ಟ್ ಪಾರ್ಟ್ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಹೋಗೋದು. ಯಾಕಂದ್ರೆ ಜಾತ್ರೆ ಚಿಕ್ಕ ಜಾತ್ರೆ ಅಲ್ಲ, ಇದು ದೊಡ್ಡ ಜಾತ್ರೆ. ಅದಕ್ಕೆ ಬ್ಲಾಗ್ಸ್ ಸ್ವಲ್ಪ ದೊಡ್ಡದೇ ಮಾತಾಡೋರ ಬೆಡಿ ಸ್ಟಾರ್ಟ್ ಆಯ್ತು. ಬೆಡಿ ನೀವು ನೋಡಿ, ಬೆಡಿ ಸ್ಟಾರ್ಟ್ ಆಯ್ತು ಆಕ್ಚುಲಿ.
ಏನಂದ್ರೆ ಅಲ್ಲಿ ಒಳಗೆ ನೇಮೋತ್ಸವ ಶುರುವಾಯಿತು. ನಾವು ಸುಮಾರು ಒಂದು 10 ಕಿಲೋಮೀಟರ್ ದೂರ ಇದ್ದೇವೆ, ಆದ್ರೂ ಕೂಡ ಬೇಡಿಕೆ ಅಂತ ಉಂಟು. ಮನೆಗೆ ಹೋಗಿ ಇನ್ನು ರಾತ್ರಿ ಮನೆಗೆ ಹೋಗಿ ಕೋಡಿಯ ಗತಿ. ಗೈಸ್ ಬ್ಲಾಗ್ ಡೆಡಿಕೇಶನ್ ಎಷ್ಟು ಅಂದ್ರೆ ನೋಡಿ. ನೋಡಿ ಬಂದ್ರು ನೋಡಿ ಟಾರ್ಚ್ ಹಾಕೊಂಡು ನೋಡ್ತಿದ್ದಾರೆ. ಎಲ್ಲಿದ್ದಾರೆ ನೋಡಿ ನೋಡಿ ನೋಡಿ